ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂತಹ ಸಿದ್ದು ಶಿಷ್ಯ ಸಿಎಂ ಬದಲಿಸಿದ್ರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್. ಸಿದ್ದು ಶಿಷ್ಯ ಅಶೋಕ್ ಪಟ್ಟಣ್ ಅವರಿಂದ ಎಚ್ಚರಿಕೆ. ನವೆಂಬರ್ ಕ್ರಾಂತಿ ಕೈಪಾಳ್ಯದಲ್ಲಿ ಭಾರಿ ಸದ್ದು. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿರುವಂತಹ ಸಿದ್ದು ಶಿಷ್ಯ ಸಿಎಂ ಬದಲಿಸಿದ್ರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್. ಸಿದ್ದು ಶಿಷ್ಯ ಅಶೋಕ್ ಪಟ್ಟಣ್ ಅವರಿಂದ ಎಚ್ಚರಿಕೆ. ನವೆಂಬರ್ ಕ್ರಾಂತಿ ಕೈಪಾಳ್ಯದಲ್ಲಿ ಸದ್ದು. ತೆರೆಮರೆಯಲ್ಲಿ ಲಾಭಿ ನಡೆಸುತ್ತಿರುವಂತಹ ಡಿಕೆ ಇತ್ತ ಸಿದ್ದು ಬಣದಿಂದ ಒಂದೊಂದು ದಾಳ ಉರುಳು ಬೀಳ್ತಾ ಇದೆ. ಸಿದ್ದರಾಮಯ್ಯರನ್ನ ಕೆಳಗೆ ಇಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಶೋಕ್ ಪಟ್ಟಣ್ ಅವರು. ಹೈಕಮಾಂಡ್ ಈ ವಿಚಾರದಲ್ಲಿ ಸೂಕ್ಷ್ಮವಾಗಿ ಹೆಜ್ಜೆಯನ್ನ ಇಡಬೇಕು, ಸ್ವಲ್ಪ ಯಾಮಾರಿದ್ರು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಅಂತ ಹೇಳಿ ಪಟ್ಟಣ್ ಅವರು ಹೇಳಿರುವಂಥದ್ದು. ಈಗ ಏನಾಯ್ತು, ನವೆಂಬರ್ ಕ್ರಾಂತಿ ಹತ್ತಿರ ಬರ್ತಾ ಇದೆ. ಸಾಕಷ್ಟು ಜನ ನವೆಂಬರ್ ಕ್ರಾಂತಿ ಇಲ್ಲ, ಮತ್ತೊಂದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಕಾಂಗ್ರೆಸ್ ಪಾಳ್ಯದಲ್ಲೇ ಅವರ ಪಟಸಾಲೆಯಲ್ಲೇ ಕೂತ್ಕೊಂಡು ಮಾತನಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ. ನವೆಂಬರ್ ಕ್ರಾಂತಿ ಇದೆ, ಅದು ಸಂಪುಟ ಪುನರ್ರಚನೆಯೋ ಅಥವಾ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆಯೋ ಅಂತ ಗೊತ್ತಿಲ್ಲ ಅಂತ. ಸಿದ್ದರಾಮಯ್ಯ ಕೆಲವೊಂದು ಟೈಮು ತಮ್ಮ ಒಂದು ಬಲವನ್ನು ಪ್ರದರ್ಶನ ಮಾಡುವುದಂತೂ ಸತ್ಯ, ಇಲ್ಲ ಅಂತ ಹೇಳೋದಿಲ್ಲ. ಈಗ ಕೆಲವೊಂದು ಸಮಾರಂಭಗಳನ್ನು ಮಾಡಿ ಬಲ ಪ್ರದರ್ಶನ ಮಾಡ್ತಾರೆ. ಇಲ್ಲ ಯಾರಾದರೂ ಹೇಳಿಕೆಗಳನ್ನು ಹೇಳಿದಾಗ ಅವರ ಬಲ ದೃಢವಾಗುತ್ತೆ. ಸೊ ಇದಕ್ಕೆ ಕಾರಣೀಭೂತರಾಗಿದ್ದು ಮೊದಲು ಯಾರು, ಸಿದ್ದರಾಮಯ್ಯ ಅವರ ಪುತ್ರರಾಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಕನಕದಾಸರ ಜಯಂತಿಗೆ ಹೋದಾಗ ಹೇಳ್ತಾರೆ, ನಮ್ಮಪ್ಪನನ್ನು ಬಿಟ್ಟರೆ ಆ ವರ್ಚಸ್ಸು, ಆ ಒಂದು ಗತ್ತು ಮತ್ತಾರಿಗೂ ಬರುವುದಿಲ್ಲ, ಜಾರಕಿಹೊಳಿ ಅವ್ರಿಗೆ ಬಿಟ್ಟರೆ. ಅದಾದ್ಮೇಲೆ ಇನ್ನೂ ಸ್ವಲ್ಪ ಮುಂದೆ ಬಂದರೆ ಜೆ ಪರಮೇಶ್ವರ್ ಅವರು, ನಾನು ಬೇಡ ಅಂತ ಹೇಳಲ್ಲ ಸ್ಥಾನವನ್ನು, ಅವ್ರು ಕೊಟ್ಟರೆ ನಾನು ತಗೊಳ್ತೀನಿ. ಇನ್ನೂ ಸ್ವಲ್ಪ ಮುಂದೆ ಬಂದರೆ ಕೆ ಎಚ್ ಮುನಿಯಪ್ಪ ಅವರು, ಅವರ ಕಾರ್ಯಕರ್ತರು ಮುಂದಿನ ದಲಿತ ಮುಖ್ಯಮಂತ್ರಿ ಕೆ ಎಚ್ ಮುನಿಯಪ್ಪ ಅವ್ರಿಗೆ ಜೈ ಅಂತಾರೆ. ಸೊ ಇದು ಒಂದು ಕಡೆ ಆದರೆ ಒಂದೊಂದೇ ಮಾತು ರಾಜಣ್ಣ ಆಗಿರಬಹುದು, ಮತ್ತು ಬೇಕಾದಷ್ಟು ಜನ ಆಗಿರ್ಬೋದು ಸಿದ್ದರಾಮಯ್ಯ ಅವರು ಹಿಡ್ಕೊಂಡಿದ್ದಾರೆ. ಅಂದರೆ ಸಿಎಂ ಸೀಟ್ ಅಂದರೆ ಸಿದ್ದರಾಮಯ್ಯ. ಈಗ ಅಶೋಕ್ ಪಟ್ಟಣ್ ಅವರು ಒಂದು ಮಾತು ಹೇಳಿದ್ದಾರೆ, ಹೈಕಮಾಂಡ್ ವಿಚಾರ ಇದು, ಸೂಕ್ಷ್ಮವಾಗಿ ಹೆಜ್ಜೆಯನ್ನು ಇಡಬೇಕು. ಸಿದ್ದರಾಮಯ್ಯ ಅವ್ರನ್ನ ಕಳ್ಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ತುಂಬ ನಷ್ಟವಾಗುತ್ತೆ. ಎಸ್, ರೈಟ್, ದಟ್ ಈಸ್ ರೈಟ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿರಲಿಕ್ಕೆ ಒನ್ ಆಫ್ ದಿ ರೀಸನ್ ಸಿದ್ದರಾಮಯ್ಯ ಅವರು ಕೂಡ ಅವರೇ ಅಲ್ಲ, ಸಿದ್ದರಾಮಯ್ಯ ಅವರು ಕೂಡ. ಬಿಜೆಪಿಲಿ ಏನಾಯ್ತು, ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಿ ಬೊಮ್ಮಾಯಿ ಅವ್ರನ್ನ ಕರ್ಕೊಂಬಂದ್ರು. ನೆಕ್ಸ್ಟ್ ವರ್ಷ ಏನಾಯ್ತು, ಪಕ್ಷ ಬಿದ್ದೋಯ್ತು. ಈಗೇನಾದ್ರೂ ಸಿದ್ದರಾಮಯ್ಯ ಅವ್ರನ್ನ 2.5 ವರ್ಷದಿಂದ ಕೆಳಗಿಳಿಸಿ ಮತ್ತೆ ಯಾರನ್ನಾರು ತಂದಿಟ್ರೆ ಪಕ್ಷ ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. 2028 ಚುನಾವಣೆ ಬೇರೆ ಬಂದಿದೆ. ಸೊ ವೈಟ್ ಅಂಡ್ ವಾಚ್, ಹೈಕಮಾಂಡ್ ಏನ್ ಮಾಡುತ್ತೋ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.